ಅಮಾವಾಸ್ಯೆಯಂದು ಈ 4 ದೈವಿಕ ದೇವಸ್ಥಾನಗಳಿಗೆ ಭೇಟಿ ನೀಡುವುದರಿಂದ ಸರ್ಪಶಾಪ, ಸರ್ಪದೋಷ, ಶನಿದೋಷ, ಕರ್ಮದೋಷದಿಂದ ಮುಕ್ತಿ ಪಡೆಯಬಹುದು ಎನ್ನಲಾಗಿದೆ. ಈ ಆಲಯಗಳಲ್ಲಿ ಅಮಾವಾಸ್ಯೆಯೆಂದೇ ಭಕ್ತರು ಹೆಚ್ಚಾಗಿ ಭೇಟಿ ನೀಡುತ್ತಾರೆ. ಮನಸ್ಸು ಹಾಗೂ ಚಂದ್ರನ ನಡುವೆ ನಿಕಟ ಸಂಬಂಧವಿರುವ ಕಾರಣ ಅಮಾವಾಸ್ಯೆಯಂದು ಜನರು ದೇವಸ್ಥಾನಕ್ಕೆ ಭೇಟಿ ನೀಡುವುದನ್ನು ಹೆಚ್ಚು ಇಷ್ಟಪಡುತ್ತಾರೆ. ಆದರೆ ಹುಣ್ಣಿಮೆಯ ಸಮಯದಲ್ಲಿ ನಮ್ಮ ಮನಸ್ಸು ಶಕ್ತಿಯುತವಾಗಿರುತ್ತದೆ. ಅಮಾವಾಸ್ಯೆಯ ದಿನದಂದು ನಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗುವ ಕಾರಣ ಈ ಸಮಯದಲ್ಲಿ ದೇವಸ್ಥಾನಗಳಿಗೆ ಹೋಗುವುದರಿಂದ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಬಹುದು. ಇಲ್ಲವಾದರೆ ಮನೆಯಲ್ಲಿ ಅನಾವಶ್ಯಕವಾಗಿ ಜಗಳ, ಮನಸ್ತಾಪಗಳು ಹೆಚ್ಚಾಗುತ್ತವೆ. ಹಿಂದೂ ಶಾಸ್ತ್ರಗಳು ಅಮಾವಾಸ್ಯೆಯಂದು ದೇವಾಲಯಗಳಿಗೆ ಭೇಟಿ ನೀಡುವುದು ಹೆಚ್ಚು ಶಿಫಾರಸು ಮಾಡುತ್ತವೆ. ವಿಶೇಷವಾಗಿ ಭಾರತದ ಶಕ್ತಿ ದೇವಸ್ಥಾನಗಳಿಗೆ ಅಮಾವಾಸ್ಯೆಯೆಂದೇ ಭೇಟಿ ನೀಡಲು ಜನರು ಬಯಸುತ್ತಾರೆ. ಅಲ್ಲಿ ನರದೃಷ್ಟಿಯನ್ನು ತೆಗೆದುಹಾಕಲು ವಿಶೇಷ ಪೂಜೆಗಳನ್ನು ಮಾಡಿಸುತ್ತಾರೆ. ಕೆಲವು ಶಕ್ತಿ ದೇವಸ್ಥಾನಗಳಲ್ಲಿ ಮೆಣಸಿನಕಾಯಿಯ ಹೋಮವು ನಡೆಸಲಾಗುತ್ತದೆ. ಅಂದಹಾಗೆ ನೀವು ಅಮಾವಾಸ್ಯೆಯೆಂದೇ ಭೇಟಿ ನೀಡಬೇಕಾದ 3 ದೈವಿಕ ಆಲಯಗಳ ಬಗ್ಗೆ ಇಲ್ಲಿದೆ ಮಾಹಿತಿ. 1. ಶ್ರೀಕಾಳಹಸ್ತೀಶ್ವರ ದೇವಸ್ಥಾನ, ಆಂಧ್ರಪ್ರದೇಶ. ಆಂಧ್ರಪ್ರದೇಶ ರಾಜ್ಯದ ಈ ಶ್ರೀಕಾಳಹಸ್ತೀಶ್ವರ ದೇವಸ್ಥಾನವು ಪ್ರಸಿದ್ಧ ಶೈವ ಕ್ಷೇತ್ರಗಳಲ್ಲಿ ಒಂದಾಗಿದೆ. ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡಿದ ನಂತರ ಬಹುತೇಕರು ಈ ದೇವಸ್ಥಾನಕ್ಕೂ ಭೇಟಿ ನೀಡುತ್ತಾರೆ. ಈ ದೇವಸ್ಥಾನವು ಪಂಚಭೂತ ಸ್ಥಳ ಎಂದು ಸಹ ವಿಶ್ವಪ್ರಸಿದ್ಧವಾಗಿದೆ. ಭಕ್ತರು ಇಲ್ಲಿ ರಾಹು ಕೇತು ಪೂಜೆ, ಕಾಳ ಸರ್ಪ ದೋಷ್ ಪೂಜೆ, ಶ್ರೀಕಾಳಹಸ್ತಿ ರಾಹು ಕೇತು ಪೂಜೆಗಳನ್ನು ಮಾಡಿಸಲು ಬರುತ್ತಾರೆ. ವಿಶೇಷವಾಗಿ ಈ ಕಾಳಹಸ್ತೀಶ್ವರ ದೇವಸ್ಥಾನವು ಅಮಾವಾಸ್ಯೆಯ ಪೂಜೆಗಳಿಗೆ ಪ್ರಖ್ಯಾತವಾಗಿದೆ. ಈ ಸಮಯದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಕಾಳಹಸ್ತೀಶ್ವರ ರೂಪದಲ್ಲಿ ನೆಲೆಸಿರುವ ಶಿವನನ್ನು ಹಾಗೂ ಜ್ಞಾನ ಪ್ರಸನ್ನಾಂಬಿಕೆ ಎಂದು ಕರೆಯಲ್ಪಡುವ ಪಾರ್ವತಿ ದೇವಿಯನ್ನು ದರ್ಶಿಸಿಕೊಳ್ಳುತ್ತಾರೆ. 2. ತಿರುನಾಗೇಶ್ವರ ದೇವಸ್ಥಾನ, ತಮಿಳುನಾಡು. ತಮಿಳುನಾಡು ರಾಜ್ಯದ ಕುಂಭಕೋಣ ಬಳಿ ಪ್ರಸಿದ್ಧ ತಿರುನಾಗೇಶ್ವರಂ ನಾಗನಾಥರ್ ದೇವಸ್ಥಾನವಿದೆ. ಇಲ್ಲಿ ನಾಗನಾಥರ್ ಎಂಬ ಹೆಸರಿನಿಂದ ಶಿವನನ್ನು ಹಾಗೂ ಪಿರೈಸೂಡಿ ಅಮ್ಮನ್ ಎಂದು ಪಾರ್ವತಿ ದೇವಿಯನ್ನು ಆರಾಧಿಸುತ್ತಾರೆ. ಇದು ನವಗ್ರಹಗಳಿಗೆ ಮುಡಿಪಾದ ಪ್ರಸಿದ್ಧ ದೇವಸ್ಥಾನವಾಗಿದ್ದು ರಾಹು ದೇವರಿಗೆ ಸಮರ್ಪಿತವಾಗಿದೆ. ಸರ್ಪ ಶಾಪ, ಸರ್ಪದೋಷ ಇರುವ ಮಂದಿ ಈ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರಿಂದ ಎಲ್ಲಾ ದೋಷಗಳು ಹೋಗುತ್ತವೆ ಎಂದು ಭಾವಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆಯಂದು ವಿಶೇಷವಾಗಿ ಪೂಜೆ ಮಾಡಲಾಗುತ್ತದೆ. ಮುಖ್ಯವಾಗಿ ರಾಹು ದೋಷದ ತೊಂದರೆ ಹೊಂದಿರುವ ಭಕ್ತರು ಈ ದೇವಸ್ಥಾನಕ್ಕೆ ಅಮಾವಾಸ್ಯೆಯಂದು ವಿಶೇಷ ಪೂಜೆ, ಅಭಿಷೇಕಗಳನ್ನು ಮಾಡುವ ಮೂಲಕ ಸಾಕಷ್ಟು ಒಳಿತನ್ನು ಕಂಡುಕೊಂಡಿದ್ದಾರೆ. ಅಭಿಷೇಕದ ವೇಳೆ ರಾಹುವಿನ ವಿಗ್ರಹದ ಮೇಲೆ ಹಾಲು ಸುರಿದರೆ ಅದು ನೀಲಿ ಬಣ್ಣವಾಗಿ ಪರಿವರ್ತನೆಯಾಗುತ್ತದೆ. ಇದು ದೇವತೆಯ ಅನುಗ್ರಹದ ಸಂಕೇತ ಎಂದೇ ಪರಿಗಣಿಸಲಾಗಿದೆ. 3. ಕಾಲಭೈರವ ದೇವಸ್ಥಾನ, ಉಜ್ಜಯಿನಿ. ಉಜ್ಜಯಿನಿಯಲ್ಲಿರುವ ಕಾಲಭೈರವ ದೇವಸ್ಥಾನವು 18 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಕ್ಷಿಪ್ರಾ ನದಿಯ ದಡದಲ್ಲಿರುವ ಈ ಆಲಯವು ಶಿವನ ಉಗ್ರ ರೂಪವಾದ ಕಾಲಭೈರವನಿಗೆ ಸಮರ್ಪಿತವಾಗಿದೆ. ಸ್ಥಳೀಯರು ಆತನನ್ನು ಉಜ್ಜಯಿನಿ ನಗರದ ರಕ್ಷಕ ದೇವತೆ ಎಂದೇ ಕರೆಯುತ್ತಾರೆ. ಕಾಲಭೈರವನಿಗೆ ಮದ್ಯವನ್ನು ನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಈ ಕಾಲಭೈರವ ದೇವಸ್ಥಾನಕ್ಕೆ ಅಮಾವಾಸ್ಯೆಯಂದು ಪಿತೃಗಳಿಗೆ ಪೂಜೆ ಸಲ್ಲಿಸುವುದು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ. ಇದಲ್ಲದೆ ರಾಹು, ಕೇತು, ಶನಿ ದೋಷಗಳೂ ಕೂಡ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಈ ದೇವಸ್ಥಾನಕ್ಕೆ ಅಮಾವಾಸ್ಯೆಯಂದು ಸಾಮಾನ್ಯ ದಿನಗಳಿಗಿಂತ ಹೆಚ್ಚಿನ ಭಕ್ತರು ಸೇರುತ್ತಾರೆ. 4. ಎಟ್ಟಮನೂರ್ ಮಹಾದೇವ ದೇವಸ್ಥಾನ, ಕೇರಳ. ಕೇರಳ ರಾಜ್ಯದ ಕೊಟ್ಟಯಂ ಜಿಲ್ಲೆಯಲ್ಲಿ ವಿಶೇಷವಾದ ಈ ಎಟ್ಟಮನೂರ್ ಮಹಾದೇವ ದೇವಸ್ಥಾನವಿದೆ. ಈ ಆಲಯವೂ ಕೂಡ ಶಿವನಿಗೆ ಸಮರ್ಪಿತವಾಗಿದೆ. ಎತ್ತಮನೂರಪ್ಪನ್ ಎಂಬ ಹೆಸರಿನಿಂದ ಶಿವನನ್ನು ಆರಾಧಿಸುತ್ತಾರೆ. ದಂತಕಥೆಗಳ ಪ್ರಕಾರ ಈ ಆಲಯದಲ್ಲಿರುವ ಶಿವನನ್ನು ಪಾಂಡವರು, ವ್ಯಾಸ ಮಹರ್ಷಿಗಳು ಪೂಜಿಸಿದರು ಎಂಬ ನಂಬಿಕೆ ಇದೆ. ಅಮಾವಾಸ್ಯೆಯಂದು ಆಲಯದಲ್ಲಿ ವಿಶೇಷ ಪೂಜೆ ಮತ್ತು ಹರಕೆ ಸಲ್ಲಿಸಲು ಭಕ್ತರು ಬರುತ್ತಾರೆ. ಅಮಾವಾಸ್ಯೆಯ ಸಮಯದಲ್ಲಿ ದೇವಾಲಯಗಳ ದರ್ಶನ ಮಾಡುವುದರಿಂದ ದೊರೆಯುವ ಲಾಭಗಳು. ಅಮಾವಾಸ್ಯೆಯ ಸಮಯದಲ್ಲಿ ದೇವಸ್ಥಾನಗಳಿಗೆ ಹೋಗುವುದರಿಂದ ನಿಮ್ಮ ಮನಸ್ಸು ನಕಾರಾತ್ಮಕ ಆಲೋಚನೆಗಳಿಂದ ದೂರವಾಗುತ್ತದೆ. ಈ ದಿನಗಳಲ್ಲಿ ಪೂಜೆ, ಉಪವಾಸ, ದಾನ ಮಾಡುವುದರಿಂದ ಕರ್ಮದೋಷಗಳು ನಿವಾರಣೆಯಾಗುತ್ತದೆ. ಅಮಾವಾಸ್ಯೆಯಂದು ನರದೃಷ್ಟಿಯನ್ನು ತೆಗೆದುಕೊಳ್ಳಲು ಪ್ರಶಸ್ತವಾದ ಅವಧಿಯಾಗಿದೆ.